ಇಂಡಿಯಾ ಐರ್ಲೆಂಡ್ ವಿರುದ್ಧ ಸೀರೀಸ್ ನ ಸೋತಾಯ್ತು. ಸೀರೀಸ್ ವೈಟ್ ವಾಶ್ ಮಾಡ್ಕೊಂಡ್ರು ಐರ್ಲೆಂಡ್ ಅವರು. ಇದಕ್ಕೆ ನಾನಾ ರೀಸನ್ ಹುಡುಕ್ತಾ ಇದಾರೆ. ಆದ್ರೆ ರೀಸನ್ ಏನಂದ್ರೆ ಆ ರೀಸನ್ ನ ಪೂರ್ತಿಯಾಗಿ ಹೇಳ್ತೀನಿ. ಆ ರೀಸನ್ ಏನು ಅನ್ನೋದನ್ನ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಡ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮೊದಲನೇ ರೀಸನ್ ಏನಪ್ಪಾ ಅಂದ್ರೆ ಇಂಡಿಯನ್ ಟೀಮ್ ಸೆಲೆಕ್ಷನ್. ಏನಪ್ಪಾ ಅನ್ಕೊಂಡ್ರು ಅಂದ್ರೆ ಇಂಡಿಯನ್ ಟೀಮ್ ನಲ್ಲಿ ಅಷ್ಟು ಯಾವ್ಯಾವ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರು, ಈಗ ಕರೆಂಟ್ಲಿ ಯಾವ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾ ಇದಾರೆ ಆ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡದೆ ಒಂಥರ ಅವ್ರಿಗೆ ಬೇಕಾಗಿರೋ ರೀತಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರು, ಮತ್ತು ಟೀಮ್ ಗೆ ಫಿಟ್ ಆಗೋ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಲಿಲ್ಲ. ಇದು ಒಂದು ರೀಸನ್. ಫಾರ್ ಎಕ್ಸಾಂಪಲ್ ವಾಷಿಂಗ್ಟನ್ ಸುಂದರ್ ಅವರು, ಕೃಣಾಲ್ ಪಾಂಡೆ ಅವರು T20 ಸಖತ್ತಾಗಿ ಆಡ್ತಾ ಇದಾರೆ. ವಾಷಿಂಗ್ಟನ್ ಸುಂದರ್ ಅವರು ಟೆಸ್ಟ್ ಓಡಿಯಲ್ಲಿ ಒಂದು ಚಕ್ಮಟ್ ಆಡ್ತಾ ಇದಾರೆ. ಅವರನ್ನ ಟೆಸ್ಟ್ ಓಡಿ ಆಡಿದ್ರು ಅಂತ ತಂದು ಇಲ್ಲಿ ಫಿಟ್ ಮಾಡಿದ್ದು ಇದೊಂದಾಗ್ಬೋದು. ಇನ್ನು ಪ್ರಸಿದ್ಧ ಕೃಷ್ಣ ಅವರು IPL ಅಲ್ಲಿ ಒಂದು ತಕ್ಮಟ್ಟ ಮಾಡಿದ್ದಾರೆ. ಬಟ್ ಅವರು ಓಡಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ನ್ಯಾಷನಲ್ ಟೀಮ್ ಅಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ. T20 ಅವ್ರನ್ನ ತಂದು ಮತ್ತೆ ಇಲ್ಲಿ ಹಾಕಿದಾಗಿರ್ಬೋದು. ಇನ್ನು ಅದನ್ ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎರಡನೇ ಪಾಯಿಂಟ್ ಪ್ಲೇಯಿಂಗ್ 11 ನ ಚಾಯ್ಸ್ ಮಾಡೋದ್ರಲ್ಲಿ ಗಂಭೀರ್ ಮತ್ತು ಶ್ರೇಯಸ್ ಇಬ್ರು ಕೂಡ ಎಡವಿದ್ದಾರೆ. ಪ್ಲೇಯಿಂಗ್ 11 ನಲ್ಲಿ ಅವ್ರು ಯಾವ ರೀತಿ ಆರ್ಡರ್ ಮಾಡಬೇಕಾಯ್ತು ಆ ರೀತಿ ಪ್ಲೇಯಿಂಗ್ 11 ನಲ್ಲಿ ಅವರು ಎಡವಿದ್ದಾರೆ. ಪ್ಲೇಯಿಂಗ್ 11 ನಲ್ಲಿ ಸ್ವಲ್ಪ ಚೇಂಜಸ್ ಇದ್ರು ಕೂಡ ಈ ಸೀರೀಸ್ ನ ಈಸಿಯಾಗಿ ಗೆಲ್ಬೋದಿತ್ತು. ಇನ್ನು ಅದನ್ ಬಿಡ್ತು ಅಂದ್ರೆ ಒಂದು ಲೇಜಿನೆಸ್. ಹೌದು, ಇಂಡಿಯನ್ ಟೀಮ್ ಏನಂತ ಅನ್ಕೋತು ಅಂದ್ರೆ ಐರ್ಲೆಂಡ್ ಟೀಮ್ ನ ಈಸಿಯಾಗಿ ಹಾಕೋತು, ಲೇಜಿ ಮಾಡ್ಕೊಂತು ಐರ್ಲೆಂಡ್ ಟೀಮ್ ವಿರುದ್ಧ ನಾವ್ ಈಸಿಯಾಗಿ ಗೆಲ್ಬಹುದು, ಏನ್ ಐರ್ಲೆಂಡ್ ಅಲ್ವಾ ನೋಡ್ಕೊಂಡ್ರಾಯ್ತು ಅನ್ನೋ ರೀತಿ ಲೇಜಿ ಆಗಿ ಹೋದ್ರು. ಬಟ್ ಅದೇ ಐರ್ಲೆಂಡ್ ಅವರು ನಾವ್ ಈ ಸೀರೀಸ್ ಗೆಲ್ಲೇಬೇಕು ಅನ್ನೋ ಪಣ ತೊಟ್ಟು ಅವರು ಒಂಥರ ಪರಿಶ್ರಮ ಪಟ್ಟಿಕ್ಕೆ ಪ್ರತಿಫಲ ಸಿಕ್ತು. ಅವರು ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು ಕನ್ಸಿಕ್ಯೂಟಿವ್ ಆಗಿ. ಆದ್ರೆ ಇಂಡಿಯನ್ಸ್ ಐರ್ಲೆಂಡ್ ಸೀರೀಸ್ ಗೆ ಪ್ರಾಕ್ಟೀಸ್ ಮಾಡಿದ ಅಷ್ಟಾಗಿ ನೋಡೇ ಇಲ್ಲ ಎಲ್ಲೂ ಕೂಡ. ಐರ್ಲೆಂಡ್ ಸೀರೀಸ್ ಅಂದ್ರೆ ಏನೋ ಹೊಡಿತೀವಿ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರು. ಒಂಥರ ಓವರ್ ಕಾನ್ಫಿಡೆನ್ಸ್ ಇದರಿಂದ ಈ ಸೀರೀಸ್ ನ ಸೋತ್ರು. ಇನ್ನು ಬಹಳಷ್ಟು ರೀಸನ್ ಗಳಿವೆ, ಇವು ಪ್ರಮುಖವಾದ ರೀಸನ್ಗಳು. ನೀವು ಏನ್ ರೀಸನ್ ಕೊಡ್ತೀರಾ ಇಂಡಿಯಾ ಈ ಸೀರೀಸ್ ಸೋಲಕ್ಕೆ? ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.